ಅಂತ ಕೇಳ್ತೇನೆ. ನೀವು ಉಂಟ ನಿನಗಿಲ್ಲ. ಅದು ನಿನಗಿಲ್ಲ. ಯಾಕಿಲ್ಲ? ಯಾಕೆ? ನಾನೇ ಮಾಡ್ತೇನೆ. ನಿನ್ನ ಮದುವೆ ಪ್ರಕರಣ ನೆನಪಾಗುದು ನನಗೆ. ಏನಾಯ್ತು ಮದುವೆ ಪ್ರಕರಣ? ನಿನ್ನ ಮದುವೆ ಹೆಚ್ಚಿಗೆ ಆಗ್ತದೆ ಒಟ್ಟಿಗೆ. ಹೌದು. ನಿನಗೆ ನನ್ನ ಮದುವೆ ಆಗೋದು ಕೊಡಿಸಿರ್ಲಿಲ್ಲ. ಹೌದು. ನೀನು ನನ್ನ ನೀ ಪ್ರೇಮ ಪತ್ರ ಬರ್ದೆ. ನನ್ನ ನೀ ಬಿಡು, ಹೆಣ್ಣು ಮಕ್ಕಳು ಪ್ರೇಮ ಪತ್ರ ಬರೆದ ಮತ್ತೆ ಕೇಳಬೇಕಾ? ಅಯ್ಯೋ ಹೊರಗೆ ಬಿಟ್ಟ. ಅದು ಹೇಗೆ ನೀ ಕಲಿಸ್ಕೊಟ್ಟದ್ದು? ವೃದ್ಧ ಭೂಸನಲ್ಲಿ ಕಲಿಸ್ಕೊಟ್ಟೆ. ಪ್ರಪಂಚ ಮುಖಕ್ಕೆ ಪ್ರೇಮ ಪಾಠದ ಮೊದಲ ಪಾಠವನ್ನು ಹೇಳಿಕೊಟ್ಟಿದ್ದೇ ಈ ರುಕ್ಮಿಣಿ. ಅದಕ್ಕೆ ನೀನು ಸಂತೋಷ ಪಡ್ಬೇಕು. ಇವತ್ತೆಲ್ಲ ಪ್ರೇಮ ಪತ್ರ ಇಲ್ಲ, ಸಂದೇಶ ಮಾತ್ರ. ಆದ್ರೂ ಪ್ರಾರಂಭ ಆದದ್ದು ಅಲ್ಲಿಂದಲೇ. ಆ ಪ್ರೇಮ ಪತ್ರದ ಪ್ರಕರಣದ ಮೂಲಕವಾಗಿ ಎಷ್ಟೆಲ್ಲ ಆತ್ಮಹತ್ಯೆಗಳು, ಸಾವು ನೋವು ನಡೀತದ. ನಾನು ಬಂದದ್ದು ಪ್ರೇಮ ಪತ್ರ. ಹೌದು. ಈಗೆಲ್ಲ ಹುಡುಗ ಮಕ್ಕಳು ಮಾಡುವುದು ಏನು? ಒಂದು ಪ್ರೀತಿ ಕ್ಷಣಿಕ ಆಕರ್ಷಣೆ ಮಾಡುವುದು. ಎಲ್ಲರೂ ಹಾಗೆ. ನಮ್ಮದು ಬಾಳು ಒಳ್ಳೆಯದು, ಅವ್ರದೆಲ್ಲ ನಮ್ಮದು. ನಾನು ಮಾತ್ರ ಬಾಳಲ್ಲ ಆಯ್ತ. ಎಲ್ಲರೂ ಒಟ್ಟೇ ಅದಲ್ಲದೆ ಹಾಗೆ ಪ್ರೇಮ ಪತ್ರವನ್ನು ಕಳಿಸಿಕೊಟ್ಟವಳಿ. ನಮ್ಮ ನನಗೆ ಹೆಣ್ಣು ಅಂತ ಹೇಳಿ ಸಾಕು, ಕರೆಗೆ ಹೋಗ್ತಾನೆ. ಅಲ್ಲಿಗೆ ಹೋದವಾಗ ನನ್ನ ತಳ್ಳಿದ್ದಾನೆ. ನನ್ನ ತಳ್ಳಿದ್ದ ನನ್ನಣ್ಣನ ಎದುರಿಗೆ ನಿನ್ನಣ್ಣೇನೆ. ಯಾಕೆ ನನ್ನಣ್ಣ ಸಾಮರ್ಥ್ಯ ಅಂತದ್ದು ಇರಲಿ, ಸಂತಣ್ಣ ಅಂತದ್ದು. ನನ್ನನ್ನು ಬಗ್ಗಿಸಿ ಹಿಡಿದು ಇನ್ನೇನೋ ಅವನನ್ನು ಕೊಲ್ಲಬೇಕು ಅನ್ನೋ ಕಾರಣಕ್ಕೆ ನಮ್ಮವರು ಮುಂದಾದವಾಗ ನೀವು ಹೋದೆ ತಾಡಿ ಬೇಡ ಅಂತೆ. ಈಗೆಲ್ಲ ಮಾಡಿಲ್ಲ. ಹೆಚ್ಚು ಮಾಡ್ತೇನೆ. ಅಯ್ಯಯ್ಯೋ ಅಯ್ಯೋ ಎಷ್ಟೊಂದು ಅವನನ್ನು ಹೊರಟಿದ್ದ ಅಣ್ಣ ಅಲ್ವೇ? ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಅವನು ಸಾಯುವುದಲ್ಲ, ಅವನಿಗೆ